ಇನ್ನು ಲೋಕಸಭೆ ಚುನಾವಣೆ ತುಂಬಾ ಕಾವೇರ್ತಾ ಇದೆ. ಇದ್ರ ಜೊತೆಗೆ ಎಲ್ಲಾ ಪಕ್ಷಗಳು ಕೂಡ ಈಗಾಗಲೇ ಸಭೆ ಮೇಲೆ ಸಭೆ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಲೆಕ್ಕಾಚಾರವಾಗಿ ಪ್ರಮುಖ ಸಭೆಗಳಿದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರ ಎಂದು ಮೀಟಿಂಗ್ ಕೂಡ ಇದೆ. ಸಂಜೆ 6ಕ್ಕೆ ದೆಹಲಿಯಲ್ಲಿ ಮೊದಲ ಚುನಾವಣಾ ಸಮಿತಿ ಸಭೆ ಇದೆ. ಈ ಚುನಾವಣಾ ಸಮಿತಿ ಸಭೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪವಾಗುತ್ತೆ. ಪ್ರಮುಖವಾಗಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿ ಬಿಡುಗಡೆ ಸಾಧ್ಯತೆ ಇದೆ. ಇದರಲ್ಲಿ ಕರ್ನಾಟಕದವರು ಇರ್ತಾರಾ ಅದು ಬೇರೆ ಪ್ರಶ್ನೆ. ಆದರೆ ಮೊದಲ ಪಟ್ಟಿ ಇವತ್ತಾಗತ್ತೆ. ಮಾರ್ಚ್ 9ರಂದು ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಸಭೆ ಕೂಡ ಇದೆ. ಈ ಸುತ್ತಿನ ಸಭೆಯಲ್ಲಿ ಬಿಜೆಪಿಯ ಕೌಂಟ್ರಿಗೆ ಅಂದರೆ ಬಿಜೆಪಿ ಈಗಾಗಲೇ 195 ಜನರ ಪಟ್ಟಿಯನ್ನು ಬಿಟ್ಟಿದೆ. ಈಗ ಅದಕ್ಕೆ ಕೌಂಟರ್ ಆಗಿ ಏನೆಲ್ಲ ಮಾಡಬೇಕು ಅಂತ ಚರ್ಚೆ ಆಗುತ್ತೆ. ಇಂದು ದೆಹಲಿಯಲ್ಲಿ ನಡೆಯುವಂಥ ಸಭೆಗೆ ಸಿದ್ದರಾಮಯ್ಯನವರು ಗೈರಾಗ್ತಾರೆ. ಆದರೆ ಮಾರ್ಚ್ 9ರಂದು ಬೆಂಗಳೂರಿನಲ್ಲಿ ಸಭೆ ನಿಗದಿ ಹಿನ್ನೆಲೆ ಅವರು ಇಲ್ಲೇ ಸಭೆಗೆ ಅಂದರೆ ಆ ಒಂದು ಸಭೆಯಲ್ಲಿ ಬರ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ನಡೆಯುವಂಥ CEC ಸಭೆಗೆ ಸಿದ್ದರಾಮಯ್ಯನವರು ಹಾಜರಾಗ್ತಾ ಇಲ್ಲ. ಹೀಗಾಗಿ ಅತ್ಯಂತ ಪ್ರಮುಖವಾದಂಥ ಸಭೆ ಇದು. ಕಾಂಗ್ರೆಸ್ ಪಾಲಿಗೆ ಅತ್ಯಂತ ನಿರ್ಣಾಯಕವಾದಂಥ ಸಭೆ ಕೂಡ ಅದು. ಯಾಕೆಂದರೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಟಿಕೆಟ್ ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಭೆಯಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಇನ್ನು ಬಿಜೆಪಿ ಮತ್ತು JDS ದೋಸ್ತಿಗೆ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳು ತುಂಬ ಬಿಗಿಯಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಒಂದು ಕಡೆ ಮಂಡ್ಯದಿಂದ ನಾನೇ ಸ್ಪರ್ಧಿಸ್ತೀನಿ ಅಂತಿರುವಂಥ ಸುಮಲತಾ, ಆದರೆ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆಗೆ JDS ನಾಯಕರೇ ಒತ್ತಡ ಮಾಡಿದ್ದಾರೆ. ಒಂದು ಕಡೆಗೆ BJPಯೇ ಟಿಕೆಟ್ ಉಳಿಸ್ಕೋಬೇಕು ಅಂತ ಈಗಾಗಲೇ ಸುಮಲತಾ ಅವರು ಪ್ರೆಷರ್ ಹಾಕ್ತಿದ್ದಾರೆ. ಆದರೆ ನಿನ್ನೆ JDS ನಾಯಕರ ಸಭೆಯಲ್ಲಿ ಕುಮಾರಸ್ವಾಮಿಗೆ ನಾಯಕರ ಆಹ್ವಾನವನ್ನು ನೀಡಲಾಗಿದೆ. JDS ನಾಯಕರ ಮನವಿಗೆ ಅಷ್ಟಾಗಿ ಒಲವು ತೋರಿಸಿದಂಥ ಕುಮಾರಸ್ವಾಮಿ ಅಭ್ಯರ್ಥಿ ಆಯ್ಕೆ ಸಂಬಂಧ ತೊಡಕು ನಿವಾರಿಸುವಂಥ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಪಕ್ಷದ ನಾಯಕರ ನಡುವಿನ ಭಿನ್ನಮತ ನಿವಾರಿಸುವ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಖಂಡಿತವಾಗ್ಲೂ ಇದೆ. ಹೀಗಾಗಿ ಎಲ್ಲ ನಾಯಕರ ಅಭಿಪ್ರಾಯ ಪಡೆದ HD ಕುಮಾರಸ್ವಾಮಿ ಆನಂತರ ನೋಡೋಣ ಅಂತ. ಹಾಗೆ ಮಂಡ್ಯದಿಂದ ಸ್ಪರ್ಧೆ ಮಾಡೋದಕ್ಕೆ ಅಷ್ಟಾಗಿ ಒಲವು ತೋರಿಸಿಲ್ಲ. ಅಭ್ಯರ್ಥಿ ಗೆಲುವಿಗೆ ಒಟ್ಟಾಗಿ ಕೆಲಸ ಮಾಡೋ ಬಗ್ಗೆ ಚರ್ಚೆ ಆಗಿದೆ. ಇನ್ನು ಮಂಡ್ಯ ಅಭ್ಯರ್ಥಿ ಪಟ್ಟಿಯಲ್ಲಿ ಪುಟ್ಟರಾಜು ಹೆಸರು ತುಂಬ ಮುಂಚೂಣಿಯಲ್ಲಿದೆ. ಆದರೆ ಅನೇಕ ನಾಯಕರು ಹೇಳಿದ್ದಾರೆ ಈ ಒಂದು ಆಯ್ಕೆಯನ್ನು ಮುಕ್ತವಾಗಿಟ್ಕೊಳ್ಳಿ. ಒಂದು ವೇಳೆ BJP ಹೈಕಮಾಂಡ್ ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಅನ್ನೋರು ಹೇಳಿದ್ರೆ ಆಗ ನೀವು ನಿರ್ಧಾರ ಮಾಡಬೇಕಾಗತ್ತೆ. ಈ ಒಂದು ಕಾರಣದಿಂದಾಗಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಆಯ್ಕೆ ಒಂದು ಓಪನ್ ಆಗಿ ಇಟ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಿನ್ನೆ ನಡೆದಂಥ ಪ್ರಮುಖರ ಸಭೆಯಲ್ಲಿ ಕುಮಾರಸ್ವಾಮಿಗೆ ಮತ್ತೆ ನೀವೇ ಸ್ಪರ್ಧೆ ಮಾಡಿ ಅನ್ನುವಂಥ ಒತ್ತಾಯ ಕೇಳಿಬಂದಿದೆ. ಇದರ ಜೊತೆಗೆ BJP ಹೈಕಮಾಂಡಿಂದ HDK ಸ್ಪರ್ಧೆಗೆ ಒತ್ತಡ ಬಂದರೆ ಮುಂದಿನ ನಿರ್ಧಾರದ ಬಗ್ಗೆಯೂ ಕೂಡ JDS ನಾಯಕರ ಜೊತೆಗೆ ಚರ್ಚೆ ಮಾಡಲಾಗತ್ತೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ನಿನ್ನೆ ಹೇಳಿದ್ದಾರೆ. ಎಲ್ಲ ಆಯ್ಕೆ ಮುಕ್ತವಾಗಿಟ್ಟುಕೊಳ್ಳುವಂತೆ ನಾಯಕರು ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದರೆ JDSನ ನಾಯಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. BJP ಮುಂದಿನ ದಿನಗಳಲ್ಲಿ ಏನಾದರೂ ಒತ್ತಡ ಮಾಡಿದ್ರೆ ಅಂದರೆ ನಾಯಕರು ನೀವು ಸ್ಪರ್ಧೆ ಮಾಡಲೇಬೇಕು, ನೀವು ಸ್ಪರ್ಧೆ ಮಾಡೋದ್ರಿಂದ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಏನಾದರೂ ಒತ್ತಡ ಹಾಕಿದ್ರೆ ಆಗ ನೀವು ನೇರವಾಗಿ ಸ್ಪರ್ಧೆ ಮಾಡಬೇಕಾಗತ್ತೆ. ಈ ಬಗ್ಗೆ ಒಂದು ಆಯ್ಕೆಯನ್ನು ಮುಕ್ತವಾಗಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ನಿನ್ನೆಯ ಸಭೆಯಲ್ಲಿ ಎಲ್ಲ ನಾಯಕರು ಏನು ಒತ್ತಡ ಹಾಕಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರು ಅಷ್ಟಾಗಿ ಅಂದರೆ ಮಂಡ್ಯದಿಂದ ಕಣಕ್ಕಿಳಿಯೋ ಬಗ್ಗೆ ಒಲವನ್ನು ತೋರಿಸಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಯಾವುದಕ್ಕೂ ಒಂದು ಆಪ್ಷನನ್ನು ಓಪನ್ ಆಗಿಟ್ಕೊಳ್ಳಿ ಅನ್ನುವಂಥ ಮಾತನ್ನು ಇದೇ ವೇಳೆ ನಾಯಕರು ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಮುಂದಿನ ಸಭೆಯ ನಂತರ ಮುಂದಿನ ನಿರ್ಧಾರಗಳ ನಂತರ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತವೆ. ಇದರ ಜೊತೆಗೆ ದೆಹಲಿಯಲ್ಲಿ ಈಗಾಗಲೇ BJP ನಾಯಕರಿದ್ದಾರೆ. BJPಯ ನಾಯಕ ಯಡಿಯೂರಪ್ಪನವರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ನಿನ್ನೆ ದಿವಸ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾಜಿ ನಡ್ಡಾಜಿ ನಾವೆಲ್ಲ ಸೇರಿ ಚರ್ಚೆ ಮಾಡಿದ್ದೇವೆ. ಯಾರಿಗೆ ಸೀಟನ್ನು ಕೊಡಬೇಕು ಅನ್ನೋದು ಯಾವುದು ಫೈನಲೈಸ್ ಆಗಿಲ್ಲ. ಅದೆಲ್ಲವನ್ನು ಸಹ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮಾತುಕತೆ ಆಡಿ ಒಂದು 2-3 ದಿವಸದಲ್ಲಿ ನಮಗೆ ಸ್ಪಷ್ಟತೆ ಗೊತ್ತಾಗಬಹುದು. ಬಟ್ ಚರ್ಚೆ ಮಾತ್ರ ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆ ಚರ್ಚೆ ಆಗಿದೆ. ನನಗೆ ವಿಶ್ವಾಸ ಇದೆ ಈ ಬಾರಿ ಕನಿಷ್ಠ ಒಂದು 25 ಲೋಕಸಭಾ ಕ್ಷೇತ್ರ ಆದರೂ ನಾವು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಪ್ರವಾಸ ಪ್ರಾರಂಭ ಮಾಡಿದೆ. ಹಾಸನ ಮಂಡ್ಯ ಬಗ್ಗೆನೂ ಚರ್ಚೆ ಆಯ್ತಾ? ಎಲ್ಲ 28 ಲೋಕಸಭಾ ಕ್ಷೇತ್ರ ಬಗ್ಗೆನೂ ಚರ್ಚೆ ಆಯಿತು. ಅದೇ ಅವರೇನು ಅಂತಿಮವಾಗಿ ಏನು ಡಿಸಿಷನ್ ತಗೊಂತಾರೆ ಮೋದಿಜಿಯವರು ಅಮಿತ್ ಶಾಜಿಯವರು ಅದೇ ಫೈನಲ್. ಎಲ್ಲವೂ ಚರ್ಚೆ ಆಗಿದೆಯಪ್ಪ.
ಯಾವುದು ಎಲ್ಲಿ ಯಾರು ಕೊಡ್ತಾರೆ ಅನ್ನೋದು ಫೈನಲೈಸ್ ಆಗಿಲ್ಲ. ಬಟ್ ಬೊಮ್ಮಾಯಿ ಬಗ್ಗೆ, ಜಗದೀಶ್ ಶೆಟ್ಟರ್ ಬಗ್ಗೆ ಎಲ್ಲ ಚರ್ಚೆಗಳಂತೂ ಆಗಿದೆ. ನಿನ್ನೆ ದಿವಸ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಅಮಿತ್ ಶಾಜಿ, ನಡ್ಡಾಜಿ ನಾವೆಲ್ಲ ಸೇರಿ